ವಾಜಪೇಯಿ ಅವರು ಈ ಹಿಂದೆ ಸದನದಲ್ಲಿ ಕಾಂಗ್ರೆಸ್ನವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಟೀಕೆ ಮಾಡ್ತಾರೆ. ಬಿಜೆಪಿಯಿಂದ ಎಷ್ಟು ಜನ ಇದ್ದೀರಿ ನೀವು ಸಂಸದರು ಅಂತ. ಅವಾಗ ಅವ್ರು ಹೇಳ್ತಾರೆ, ಅಂಧೇರಾ ಚಟೇಗಾ, ಸೂರಜ್ ನಿಖಲೇಗಾ, ಕಮಲ್ ಖಿಲೇಗಾ ಅಂತ ಹೇಳಿ. ಸೊ ಆ ಮಾತು ಬಹುಶಃ ಈಗ ದೇಶದಾದ್ಯಂತ ನಿಧಾನಕ್ಕೆ, ಅದರಲ್ಲೂ ಕಮಲ ಪಾರ್ಟಿ ಅಸ್ತಿತ್ವ ಇಲ್ಲದ ರಾಜ್ಯಗಳಲ್ಲಿಯೂ ಕೂಡ ನಿಧಾನಕ್ಕೆ ಅಸ್ತಿತ್ವ ಕಂಡುಕೊಳ್ತಾ ಇದೆಯಾ? ಕೇರಳದಲ್ಲಿ ಈಗ ಅಧಿಕಾರದಲ್ಲಿರುವಂತಹ ಪಿಣರಾಯಿ ವಿಜಯನ್ ಅಂಡ್ ಟೀಮ್ಗೆ ಮುಖಭಂಗ ಆಗಿದೆ. ಕಾರಣ ಅಲ್ಲಿ ಬಿಜೆಪಿ ನೆಲೆಯೂರ್ತಾ ಇದೆ. ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಕಾಡೆ ಮಲಗಿವೆ ಲೆಫ್ಟ್ ತಂಡಗಳು, ಎಡಪಂಥೀಯ ಪಾರ್ಟಿಗಳು. ಈ ಫಲಿತಾಂಶದಿಂದ ಕಂಗಾಲಾಗಿದ್ದಾರೆ ಈ ಎಡಪಕ್ಷಗಳು. ಬಿಜೆಪಿ ಇವರಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಯುಡಿಎಫ್ 187 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಎಲ್ಡಿಎಫ್ 125 ಸ್ಥಾನಗಳನ್ನು ಮಾತ್ರ ಗೆದ್ದಿದೆ. ಪಿಣರಾಯಿ ವಿಜಯನ್ ಅವರ ಸಿಪಿಎಂ ಪಾರ್ಟಿ ಸೇರಿ. ಇನ್ನ ಎನ್ಡಿಎ ಬರೋಬ್ಬರಿ 98, ಅದರ್ಸ್ 15. ಸೊ ಬರೋಬ್ಬರಿ 140 ಕ್ಷೇತ್ರಗಳಿರುವಂತಹ ಕೇರಳ ವಿಧಾನಸಭೆ ರಾಜ್ಯ. ಇದೇ ಫಲಿತಾಂಶ ವಿಧಾನಸಭೆ ಚುನಾವಣೆಯಲ್ಲೂ ಬಂದ್ರೆ ಅನ್ನುವಂತ ಆತಂಕ ಈಗ ಈ ಕಮ್ಯುನಿಸ್ಟ್ ಪಾರ್ಟಿಯವರನ್ನ ಕಾಡ್ತಾ ಇದೆ. 140 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ 90 ಸ್ಥಾನಗಳು ಬಂದ್ರೆ ಅಂತ. ಸೊ ಸದ್ಯ ಒಂದೇ ರಾಜ್ಯದಲ್ಲಿ ಆಡಳಿತ ಹಿಡಿದಿದೆ ಕೆಂಪು ಸೇನೆ. 2026ರಲ್ಲಿ ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಬರೋ ವರ್ಷ. ಸೊ 2026ರ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡುವ ಸಾಧ್ಯತೆ ಇದೆ. ಕಾರಣ ಇಲ್ಲಿ ನೋಡಿ, 100% ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ 98ರಿಂದ 100 ಸ್ಥಾನಗಳನ್ನ ಈಗ ಅದು ತನ್ನದಾಗಿಸಿಕೊಂಡಿದೆ. ಬಿಜೆಪಿ ಅಸ್ತಿತ್ವನೇ ಇರಲಿಲ್ಲ ಕೇರಳದಲ್ಲಿ. ಅಲ್ಲಿ 10 ಬಂದರೂ ಕೂಡ ಬಿಜೆಪಿಯ ಸಾಧನೆನೇ ಅಂತ 98 ಬಂದಿದ್ದಾರೆ. ಸೊ ಸದ್ಯ ಕೇರಳದಲ್ಲಿ ಬಿಜೆಪಿಯ ಒಬ್ಬ ಶಾಸಕನೂ ಇಲ್ಲ. 21ರಲ್ಲಿ 11.4% ನಷ್ಟು ಮತ ಪಡೆದಿತ್ತು ಬಿಜೆಪಿ. ಈ ಬಾರಿ ಬಿಜೆಪಿ ಮತ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಶಶಿ ತರೂರ್ ಅವರನ್ನ ಸೆಳೆಯೋದಕ್ಕೆ ಸಿದ್ಧತೆ ನಡೆಸಿದೆ ಬಿಜೆಪಿ. ಈಗ ಶಶಿ ತರೂರ್ ಕೂಡ ಬಿಜೆಪಿಯ ಪರವಾಗಿ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಎಲ್ಲವೂ ಸಾಧ್ಯ, ಏನಾದರೂ ಆಗಬಹುದು. ವಾಜಪೇಯಿ ಅವರು ಈ ಹಿಂದೆ ಸದನದಲ್ಲಿ ಕಾಂಗ್ರೆಸ್ನವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಟೀಕೆ ಮಾಡ್ತಾರೆ. ಬಿಜೆಪಿಯಿಂದ ಎಷ್ಟು ಜನ ಇದ್ದೀರಿ ನೀವು ಸಂಸದರು ಅಂತ. ಅವಾಗ ಅವ್ರು ಹೇಳ್ತಾರೆ, ಅಂಧೇರಾ ಚಟೇಗಾ, ಸೂರಜ್ ನಿಖಲೇಗಾ, ಕಮಲ್ ಖಿಲೇಗಾ ಅಂತ ಹೇಳಿ. ಸೊ ಆ ಮಾತು ಬಹುಶಃ ಈಗ ದೇಶದಾದ್ಯಂತ ನಿಧಾನಕ್ಕೆ, ಅದರಲ್ಲೂ ಕಮಲ ಪಾರ್ಟಿ ಅಸ್ತಿತ್ವ ಇಲ್ಲದ ರಾಜ್ಯಗಳಲ್ಲಿಯೂ ಕೂಡ ನಿಧಾನಕ್ಕೆ ಅಸ್ತಿತ್ವ ಕಂಡುಕೊಳ್ತಾ ಇದೆಯಾ? ಕೇರಳದಲ್ಲಿ ಈಗ ಅಧಿಕಾರದಲ್ಲಿರುವಂತಹ ಪಿಣರಾಯಿ ವಿಜಯನ್ ಅಂಡ್ ಟೀಮ್ಗೆ ಮುಖಭಂಗ ಆಗಿದೆ. ಕಾರಣ ಅಲ್ಲಿ ಬಿಜೆಪಿ ನೆಲೆಯೂರ್ತಾ ಇದೆ. ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಕಾಡೆ ಮಲಗಿವೆ ಲೆಫ್ಟ್ ತಂಡಗಳು, ಎಡಪಂಥೀಯ ಪಾರ್ಟಿಗಳು. ಈ ಫಲಿತಾಂಶದಿಂದ ಕಂಗಾಲಾಗಿದ್ದಾರೆ ಈ ಎಡಪಕ್ಷಗಳು. ಬಿಜೆಪಿ ಇವರಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಯುಡಿಎಫ್ 187 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಎಲ್ಡಿಎಫ್ 125 ಸ್ಥಾನಗಳನ್ನು ಮಾತ್ರ ಗೆದ್ದಿದೆ. ಪಿಣರಾಯಿ ವಿಜಯನ್ ಅವರ ಸಿಪಿಎಂ ಪಾರ್ಟಿ ಸೇರಿ. ಇನ್ನ ಎನ್ಡಿಎ ಬರೋಬ್ಬರಿ 98, ಅದರ್ಸ್ 15. ಸೊ ಬರೋಬ್ಬರಿ 140 ಕ್ಷೇತ್ರಗಳಿರುವಂತಹ ಕೇರಳ ವಿಧಾನಸಭೆ ರಾಜ್ಯ. ಇದೇ ಫಲಿತಾಂಶ ವಿಧಾನಸಭೆ ಚುನಾವಣೆಯಲ್ಲೂ ಬಂದ್ರೆ ಅನ್ನುವಂತ ಆತಂಕ ಈಗ ಈ ಕಮ್ಯುನಿಸ್ಟ್ ಪಾರ್ಟಿಯವರನ್ನ ಕಾಡ್ತಾ ಇದೆ. 140 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ 90 ಸ್ಥಾನಗಳು ಬಂದ್ರೆ ಅಂತ. ಸೊ ಸದ್ಯ ಒಂದೇ ರಾಜ್ಯದಲ್ಲಿ ಆಡಳಿತ ಹಿಡಿದಿದೆ ಕೆಂಪು ಸೇನೆ. 2026ರಲ್ಲಿ ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಬರೋ ವರ್ಷ.
ಸೊ 2026 ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡುವ ಸಾಧ್ಯತೆ ಇದೆ. ಕಾರಣ ಇಲ್ಲಿ ನೋಡಿ 100% ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ 98ರಿಂದ 100 ಸ್ಥಾನಗಳನ್ನ ಈಗ ಅದು ತನ್ನದಾಗಿಸಿಕೊಂಡಿದೆ. ಬಿಜೆಪಿ ಅಸ್ತಿತ್ವನೇ ಇರಲಿಲ್ಲ ಕೇರಳದಲ್ಲಿ. ಅಲ್ಲಿ 10 ಬಂದರೂ ಕೂಡ ಬಿಜೆಪಿಯ ಸಾಧನೆನೇ ಅಂತ 98 ಬಂದಿದ್ದಾರೆ. ಸೊ ಸದ್ಯ ಕೇರಳದಲ್ಲಿ ಬಿಜೆಪಿಯ ಒಬ್ಬ ಶಾಸಕನೂ ಇಲ್ಲ. 21ರಲ್ಲಿ 11.4% ನಷ್ಟು ಮತ ಪಡೆದಿತ್ತು ಬಿಜೆಪಿ. ಈ ಬಾರಿ ಬಿಜೆಪಿ ಮತ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಶಶಿ ತರೂರ್ ಅವರನ್ನ ಸೆಳೆಯೋದಕ್ಕೆ ಸಿದ್ಧತೆ ನಡೆಸಿದೆ ಬಿಜೆಪಿ. ಈಗ ಶಶಿ ತರೂರ್ ಕೂಡ ಬಿಜೆಪಿಯ ಪರವಾಗಿ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಎಲ್ಲವೂ ಸಾಧ್ಯ, ಏನಾದರೂ ಆಗಬಹುದು. ವಾಜಪೇಯಿ ಅವರು ಈ ಹಿಂದೆ ಸದನದಲ್ಲಿ ಕಾಂಗ್ರೆಸ್ನವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಟೀಕೆ ಮಾಡ್ತಾರೆ. ಬಿಜೆಪಿಯಿಂದ ಎಷ್ಟು ಜನ ಇದ್ದೀರಿ ನೀವು ಸಂಸದರು ಅಂತ. ಅವಾಗ ಅವ್ರು ಹೇಳ್ತಾರೆ, ಅಂಧೇರ ಚಟೇಗಾ, ಸೂರಜ್ ನಿಖಿಲೇಗ, ಕಮಲ್ ಖಿಲೇಗ ಅಂತ ಹೇಳಿ. ಸೊ ಆ ಮಾತು ಬಹುಶಃ ಈಗ ದೇಶದಾದ್ಯಂತ ನಿಧಾನಕ್ಕೆ, ಅದರಲ್ಲೂ ಕಮಲ ಪಾರ್ಟಿ ಅಸ್ತಿತ್ವ ಇಲ್ಲದ ರಾಜ್ಯಗಳಲ್ಲಿಯೂ ಕೂಡ ನಿಧಾನಕ್ಕೆ ಅಸ್ತಿತ್ವ ಕಂಡುಕೊಳ್ತಾ ಇದೆಯಾ. ಕೇರಳದಲ್ಲಿ ಈಗ ಅಧಿಕಾರದಲ್ಲಿರುವಂತಹ ಪಿಣರಾಯಿ ವಿಜಯನ್ ಆ್ಯಂಡ್ ಟೀಮ್ಗೆ ಮುಖಭಂಗ ಆಗಿದೆ. ಕಾರಣ ಅಲ್ಲಿ ಬಿಜೆಪಿ ನೆಲೆಯೂರ್ತಾ ಇದೆ. ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಕಾಡೆ ಮಲಗಿವೆ ಲೆಫ್ಟ್ ತಂಡಗಳು, ಎಡಪಂಥೀಯ ಪಾರ್ಟಿಗಳು. ಈ ಫಲಿತಾಂಶದಿಂದ ಕಂಗಾಲಾಗಿದ್ದಾರೆ ಈ ಎಡಪಕ್ಷಗಳು. ಬಿಜೆಪಿ ಇವರಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಯುಡಿಎಫ್ 187 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಎಲ್ಡಿಎಫ್ 125 ಸ್ಥಾನಗಳನ್ನು ಮಾತ್ರ ಗೆದ್ದಿದೆ. ಪಿಣರಾಯಿ ವಿಜಯನ್ ಅವರ ಸಿಪಿಎಂ ಪಾರ್ಟಿ ಸೇರಿ. ಇನ್ನು ಎನ್ಡಿಎ ಬರೋಬ್ಬರಿ 98, ಅದರ್ಸ್ 15. ಸೊ ಬರೋಬ್ಬರಿ 140 ಕ್ಷೇತ್ರಗಳಿರುವಂತಹ ಕೇರಳ ವಿಧಾನಸಭೆ ರಾಜ್ಯ. ಇದೇ ಫಲಿತಾಂಶ ವಿಧಾನಸಭೆ ಚುನಾವಣೆಯಲ್ಲೂ ಬಂದ್ರೆ ಅನ್ನುವಂತ ಆತಂಕ ಈಗ ಈ ಕಮ್ಯುನಿಸ್ಟ್ ಪಾರ್ಟಿಯವರನ್ನ ಕಾಡ್ತಾ ಇದೆ. 140 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ 90 ಸ್ಥಾನಗಳು ಬಂದ್ರೆ ಅಂತ. ಸೊ ಸದ್ಯ ಒಂದೇ ರಾಜ್ಯದಲ್ಲಿ ಆಡಳಿತ ಹಿಡಿದಿದೆ ಕೆಂಪು ಸೇನೆ. 2026ರಲ್ಲಿ ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಬರೋ ವರ್ಷ. ಸೊ 2026 ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡುವ ಸಾಧ್ಯತೆ ಇದೆ. ಕಾರಣ ಇಲ್ಲಿ ನೋಡಿ 100% ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ 98ರಿಂದ 100 ಸ್ಥಾನಗಳನ್ನ ಈಗ ಅದು ತನ್ನದಾಗಿಸಿಕೊಂಡಿದೆ. ಬಿಜೆಪಿ ಅಸ್ತಿತ್ವನೇ ಇರಲಿಲ್ಲ ಕೇರಳದಲ್ಲಿ. ಅಲ್ಲಿ 10 ಬಂದರೂ ಕೂಡ ಬಿಜೆಪಿಯ ಸಾಧನೆನೇ ಅಂತ 98 ಬಂದಿದ್ದಾರೆ. ಸೊ ಸದ್ಯ ಕೇರಳದಲ್ಲಿ ಬಿಜೆಪಿಯ ಒಬ್ಬ ಶಾಸಕನೂ ಇಲ್ಲ. 21ರಲ್ಲಿ 11.4% ನಷ್ಟು ಮತ ಪಡೆದಿತ್ತು ಬಿಜೆಪಿ. ಈ ಬಾರಿ ಬಿಜೆಪಿ ಮತ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಶಶಿ ತರೂರ್ ಅವರನ್ನ ಸೆಳೆಯೋದಕ್ಕೆ ಸಿದ್ಧತೆ ನಡೆಸಿದೆ ಬಿಜೆಪಿ. ಈಗ ಶಶಿ ತರೂರ್ ಕೂಡ ಬಿಜೆಪಿಯ ಪರವಾಗಿ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಎಲ್ಲವೂ ಸಾಧ್ಯ, ಏನಾದರೂ